ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ, ಮತ್ತೆ ರೇಷನ್ ಕಾರ್ಡ್ ಇದ್ರೆ ವಿಡಿಯೋನ ಲೈಕ್ ಮಾಡ್ತಾ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಕೂಡ ಮಾಡಿ. ಹೌದು, ಇವತ್ತಿನ ಈ ಒಂದು ಸುದ್ದಿ ಸರ್ಕಾರದಿಂದ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿರೋದ್ರಿಂದ ನಿಮಗೆ ಇದು ಒಂದು ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಈಗ ತಾನೇ ಬಂದ ದೊಡ್ಡ ಸುದ್ದಿ, ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ, ನಿಮಗೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳು ಸಿಗೋದಿಲ್ಲ. ಇಡೀ ಕರ್ನಾಟಕದ ಜನರಿಗೆ ಇದೊಂದು ದೊಡ್ಡ ಸುದ್ದಿ ಅಂತಾನೆ ಹೇಳ್ಬಹುದು. ಈಗ ತಾನೇ ಬಂದಿರುವ ಬಿಸಿ ಬಿಸಿ ಸುದ್ದಿ ಆಗಿರೋದ್ರಿಂದ ನೀವು ಕೂಡ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಈ ಒಂದು ಸುದ್ದಿ ಏನು ಅಂತ ನಾವು ನೋಡ್ತಾ ಹೋಗೋಣ. ರಾಜ್ಯದ ಎಲ್ಲಾ ಪಡಿತರ ಚೀಟಿದಾರರಿಗೆ ಜೂನ್ 30 ಕೊನೆ ದಿನಾಂಕ ಆಗಿರುತ್ತೆ. ಈ ಒಂದು ಜೂನ್ 30ರ ಒಳಗೆ ನೀವೇನಾದ್ರೂ ಈ ಒಂದು ಕೆಲಸ ಮಾಡದೆ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ, ಮತ್ತೆ ನಿಮಗೆ ರೇಷನ್ ಕೂಡ ಸಿಗೋದಿಲ್ಲ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಕೂಡ ಸಿಗೋದಿಲ್ಲ. ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಆಧಾರ್ ದೃಢೀಕರಣ KYC ಯನ್ನ ಉಚಿತವಾಗಿ ಮಾಡಲು ಜೂನ್ 30 ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸರ್ಕಾರದಿಂದ ಮತ್ತೊಮ್ಮೆ ಕೊನೆಯ ಲಾಸ್ಟ್ ಚಾನ್ಸ್ ಇದು ರೇಷನ್ ಕಾರ್ಡ್ ಗ್ರಾಹಕರಿಗೆ ಅಂತಾನೆ ಹೇಳ್ಬೋದು. ಪಡಿತರ ಚೀಟಿದಾರರು ಆಧಾರ್ ದೃಢೀಕರಣ ಅಂದ್ರೆ KYC, ನೋ ಯುವರ್ ಕಸ್ಟಮರ್ ಎಲೆಕ್ಟ್ರಾನಿಕ್ ಅಂತ ಇದರ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಇದು ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಬೆರಳಚ್ಚು ಮೂಲಕ ತಮ್ಮ ಒಂದು ಗುರುತು ನೋಂದಣಿ ಅಥವಾ ಮರು ನೋಂದಣಿ ಮಾಡಿಸದೆ ಹೋದರೆ, ಜೂನ್ 30ರ ಒಳಗೆ ಮಾಡಿಸದೆ ಹೋದರೆ ನಿಮ್ಮ ಒಂದು ರೇಷನ್ ಅನ್ನ ಬಂದ್ ಮಾಡಲಾಗುತ್ತೆ ಎಂಬುವ ಮಾಹಿತಿ ಬಂದಿದೆ. ಹೌದು, ತಮ್ಮ ಗುರುತು ನೋಂದಣಿ ಅಥವಾ ಮರು ನೋಂದಣಿ ಮಾಡಿಸದೇ ಇರುವ ಎಲ್ಲ ಸದಸ್ಯರು ಜೂನ್ 30ರ ಒಳಗೆ ಬಯೋಮೆಟ್ರಿಕ್ ಸಂಗ್ರಹಣೆ KYC ಮಾಡಿಕೊಳ್ಳಲು ಅಂತಿಮ ಅವಕಾಶ ನೀಡಲಾಗಿದ್ದು, ಇದಕ್ಕೆ ಯಾವುದೇ ಹಣ ನೀಡುವಂತಿಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. KYC ಮಾಡಿಕೊಳ್ಳದೇ ಇರುವ ಪಡಿತರ ಚೀಟಿದಾರರಿಗೆ ಮುಂದಿನ ತಿಂಗಳು ಆಹಾರ ಧಾನ್ಯ ವಿತರಣೆ ಸ್ಥಗಿತ ಮಾಡುವುದು ಗ್ಯಾರಂಟಿ, ಮತ್ತು ಆಧಾರ್ ದೃಢೀಕರಣ KYC ಯನ್ನ ಮಾಡದೇ ಇರುವ ಫಲಾನುಭವಿಗಳಿಗೆ ಜುಲೈ ಮಾಹೆಯಲ್ಲಿ ಪಡಿತರ ಹಂಚಿಕೆ ಸ್ಥಗಿತ ಮಾಡಲಾಗುತ್ತೆ ಎಂಬುವ ಮಾಹಿತಿ ಒಂದು ಬಂದಿರುವಂತದ್ದು. KYC ಮಾಡುವುದು ನಿಮ್ಮ ಸ್ಥಳೀಯ ಪಡಿತರ ಅಥವಾ PDS ಡೀಲರ್ಗೆ ಭೇಟಿ ನೀಡಿ ಕುಟುಂಬದ ಮುಖ್ಯಸ್ಥರ ಆಧಾರ್ ಸಂಖ್ಯೆಯನ್ನು ಒದಗಿಸಿ POS ಯಂತ್ರದ ಮೂಲಕ ಬೆರಳಚ್ಚು ಅಥವಾ OTP ಯೊಂದಿಗೆ ದೃಢೀಕರಣ ಮಾಡಬಹುದು, ಅಥವಾ ಬಯೋಮೆಟ್ರಿಕ್ ನಿಮ್ಮ ಹೆಬ್ಬಟ್ಟು ಒತ್ತುವ ಮೂಲಕ ಇದನ್ನು ನೀವು ಪೂರ್ಣಗೊಳಿಸಬಹುದು. ನಮ್ಮ ರಾಜ್ಯದ ಸಾರ್ವಜನಿಕ ವಿತರಣಾ ವ್ಯವಸ್ಥೆ PDS ವೆಬ್ಸೈಟ್ಗಳಿಗೆ ಭೇಟಿ ಕೂಡ ನೀಡಬಹುದು. KYC ಫಾರ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ನಮೂದಿಸಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ OTP ನಮೂದಿಸಿ ವಿವರಗಳನ್ನು ಭರ್ತಿ ಮಾಡಿ. ಆಹಾರ ಭದ್ರತಾ ಕಾಯ್ದೆ ಫಲಾನುಭವಿಗಳು, ಅಂತ್ಯೋದಯ ಅನ್ನ ಯೋಜನೆ AAY ಕಾರ್ಡ್ ಕೂಡ ಹೊಂದಿರುವವರು ಈ ಒಂದು KYC ಮಾಡುವುದು ಕಡ್ಡಾಯವಾಗಿದೆ ಅಂತ ಈಗ ಮಾಹಿತಿ ಬಂದಿದೆ. ಇಲಾಖೆ ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪ್ರತಿಯೊಬ್ಬ ಪಡಿತರ ಚೀಟಿ ಹೊಂದಿರುವವರು KYC ಮಾಡುವುದು ಕಡ್ಡಾಯವಾಗಿದೆ. ಜೂನ್ 30 ಕೊನೆ ದಿನಾಂಕ ಆಗಿರುತ್ತೆ. ಜೂನ್ 30ರ ನಂತರ ಏನಾದರೂ ಮಾಡದೆ ಹೋದ್ರೆ ನಿಮಗೆ ರೇಷನ್ ಸಿಗೋದಿಲ್ಲ. ರೇಷನ್ ಕಾರ್ಡ್ ಒಂದು ರೀತಿ ಇದು ಇದ್ರೂ ಕೂಡ ಯೂಸ್ ಆಗಲ್ಲ ಅಂತ ಹೇಳ್ಬಹುದು. ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ರೆ ಕಮೆಂಟ್ ಅಲ್ಲಿ ಯಾವ ರೇಷನ್ ಕಾರ್ಡ್ ಇದೆ, BPL ಇದ್ರೆ BPL, APL ಇದ್ರೆ APL ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ.